ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮಗೆ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಸರ್, KPSC ಈಗ ಮತ್ತೆ 310 KPSC ಪರೀಕ್ಷೆ ಬರೆದಂಥ ಇದರಿಂದ ಅಕ್ರಮ ಆಗಿದೆ ಮತ್ತು ವಿದ್ಯಾರ್ಥಿ ಸಂಘಟನೆ ಹೇಳೋ ಪ್ರಕಾರ KE ಮೂಲಕ ಪರೀಕ್ಷೆಗಳಾಗಬೇಕು. ಯಾಕಂತೇಳಿ ಈಗಾಗಲೇ KPSCಯಲ್ಲಿ ಹಲವು ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಇವರಿಂದ ನಮ್ಗೆ ಅನ್ಯಾಯ ಆಗ್ತಿದೆ, ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅಂತ ಅದ್ರ ಬಗ್ಗೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಒಂದು, ಈ KPSC ಸಂಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೆ ಒಂದು ಸಮಿತಿ ರಚನೆ ಆಗಿದೆ. ಅಧಿಕಾರಿಗಳ ಮಟ್ಟದಲ್ಲಿನೂ ಇತ್ತು ಮತ್ತು ಕೆಲವೊಂದು ಹಿರಿಯರನ್ನು ಅದರಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥ ಒಂದು KPSC ಸುಧಾರಣಾ ಸಮಿತಿಯನ್ನು ನೇಮಕ ಆಗಿದೆ. ಅದೇನು ಮಾಡ್ತಾ ಇದ್ದಾರೆ, ಅದು ಸರ್ಕಾರಕ್ಕೆ ವರದಿ ಬಂದ ಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. KE ಮೂಲಕ ಎಕ್ಸಾಮ್ ಆಗಲಿ ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ಡಿಮಾಂಡ್ ಇದೆ ಅವ್ರದ್ದು. KPSC ಬದಲಾಗಿ KEದಿಂದ ಆಗಬೇಕು ಅಂತ ಹೇಳ್ತಾರೆ. ನಾಳೆ KEದಿಂದನೂ ಏನಾದರೂ ಲೋಪದೋಷಗಳಾದಾಗ ಇನ್ನೊಂದು ಸಂಸ್ಥೆನ ಕೇಳ್ತಾರೆ, ಸ್ವಾಭಾವಿಕ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡು ಈ ಬಿಡದಿ ಟೌನ್ಶಿಪ್ 3 ದಿವಸಗಳ ಕಾಲ ಬಿಡದಿಯಿಂದ ಫ್ರೀಡಮ್ ಪಾರ್ಕ್ BJP ಅವರು ಕೂಡ ನಾವು ನಿರ್ಧಾರ ಮಾಡ್ತೀವಿ ಹೋರಾಟದ ಬಗ್ಗೆ ಅಂತೆಲ್ಲ ಹೇಳಿದ್ದಾರೆ. ಅವರ ಆರೋಪ ಇರತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದೆ, ರೈತರ ಹಿತ ಕಾಯೋದಿಲ್ಲ. ಸೊ ಈ ಎಲ್ಲ ಎಲಿಗೇಷನ್ಸ್ ಇದೆ. ಈ ಬಿಡದಿ ಟೌನ್ಶಿಪ್ದು ಜನಕ ಯಾರು ಅನ್ನೋದು ನೀವು ಒಂದು ಸ್ವಲ್ಪ ಅವಲೋಕನ ಮಾಡಿಕೊಂಡು ಸಾರ್ವಜನಿಕರಿಗೆ ತಿಳಿಸಿದರೆ ಒಳ್ಳೆಯದಾಗತ್ತೆ. ಯಾರು ಪ್ರಾರಂಭ ಮಾಡಿದ್ರು ಇದನ್ನು? ಇದರ ಜನಕ ಯಾರು? ಯಾರ್ಯಾರ ಕಾಲದಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನಿಮಗೆ ವರದಿ ಇದೆ, ಅದನ್ನು ಸಾರ್ವಜನಿಕರಿಗೆ ಹೇಳುವಂಥದ್ದು ಮಾಡಿರಿ. ಥ್ಯಾಂಕ್ ಯು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮಗೆ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಸರ್, KPSC ಈಗ ಮತ್ತೆ 310 KPSC ಪರೀಕ್ಷೆ ಬರೆದಂಥ ಇದರಿಂದ ಅಕ್ರಮ ಆಗಿದೆ ಮತ್ತು ವಿದ್ಯಾರ್ಥಿ ಸಂಘಟನೆ ಹೇಳೋ ಪ್ರಕಾರ KE ಮೂಲಕ ಪರೀಕ್ಷೆಗಳಾಗಬೇಕು. ಯಾಕಂತೇಳಿ ಈಗಾಗಲೇ KPSCಯಲ್ಲಿ ಹಲವು ಅಧಿಕಾರಿಗಳು ಮತ್ತು ಬ್ರೋಕರ್ಗಳು ಇವರಿಂದ ನಮ್ಗೆ ಅನ್ಯಾಯ ಆಗ್ತಿದೆ, ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅಂತ ಅದ್ರ ಬಗ್ಗೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಒಂದು, ಈ KPSC ಸಂಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೆ ಒಂದು ಸಮಿತಿ ರಚನೆ ಆಗಿದೆ. ಅಧಿಕಾರಿಗಳ ಮಟ್ಟದಲ್ಲಿನೂ ಇತ್ತು ಮತ್ತು ಕೆಲವೊಂದು ಹಿರಿಯರನ್ನು ಅದರಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥ ಒಂದು KPSC ಸುಧಾರಣಾ ಸಮಿತಿಯನ್ನು ನೇಮಕ ಆಗಿದೆ. ಅದೇನು ಮಾಡ್ತಾ ಇದ್ದಾರೆ, ಅದು ಸರ್ಕಾರಕ್ಕೆ ವರದಿ ಬಂದ ಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. KE ಮೂಲಕ ಎಕ್ಸಾಮ್ ಆಗಲಿ ಅಂತ ಹೇಳಿ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ಡಿಮಾಂಡ್ ಇದೆ ಅವ್ರದ್ದು. KPSC ಬದಲಾಗಿ KEದಿಂದ ಆಗಬೇಕು ಅಂತ ಹೇಳ್ತಾರೆ. ನಾಳೆ KEದಿಂದನೂ ಏನಾದರೂ ಲೋಪದೋಷಗಳಾದಾಗ ಇನ್ನೊಂದು ಸಂಸ್ಥೆನ ಕೇಳ್ತಾರೆ, ಸ್ವಾಭಾವಿಕ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡು ಈ ಬಿಡದಿ ಟೌನ್ಶಿಪ್ 3 ದಿವಸಗಳ ಕಾಲ ಬಿಡದಿಯಿಂದ ಫ್ರೀಡಮ್ ಪಾರ್ಕ್ BJP ಅವರು ಕೂಡ ನಾವು ನಿರ್ಧಾರ ಮಾಡ್ತೀವಿ ಹೋರಾಟದ ಬಗ್ಗೆ ಅಂತೆಲ್ಲ ಹೇಳಿದ್ದಾರೆ. ಅವರ ಆರೋಪ ಇರತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದೆ, ರೈತರ ಹಿತ ಕಾಯೋದಿಲ್ಲ. ಸೊ ಈ ಎಲ್ಲ ಎಲಿಗೇಷನ್ಸ್ ಇದೆ. ಈ ಬಿಡದಿ ಟೌನ್ಶಿಪ್ದು ಜನಕ ಯಾರು ಅನ್ನೋದು ನೀವು ಒಂದು ಸ್ವಲ್ಪ ಅವಲೋಕನ ಮಾಡಿಕೊಂಡು ಸಾರ್ವಜನಿಕರಿಗೆ ತಿಳಿಸಿದರೆ ಒಳ್ಳೆಯದಾಗತ್ತೆ. ಯಾರು ಪ್ರಾರಂಭ ಮಾಡಿದ್ರು ಇದನ್ನು? ಇದರ ಜನಕ ಯಾರು? ಯಾರ್ಯಾರ ಕಾಲದಲ್ಲಿ ಏನಾಗಿದೆ ಅನ್ನೋದು ಸ್ವಲ್ಪ ನಿಮಗೆ ವರದಿ ಇದೆ, ಅದನ್ನು ಸಾರ್ವಜನಿಕರಿಗೆ ಹೇಳುವಂಥದ್ದು ಮಾಡಿರಿ. ಥ್ಯಾಂಕ್ ಯು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.